ಸರಣಿ ಹೃದಯಾಘಾತದ ಪ್ರಕರಣ ಅದರಲ್ಲೂ ಹಾಸನದಲ್ಲಿ ಒಂದ್ ರೀತಿ ಭಯದ ವಾತಾವರಣವನ್ನೇ ಸೃಷ್ಟಿ ಮಾಡ್ತಾ ಇದೆ. ಈ ಕ್ಷಣ ಚೆನ್ನಾಗಿದ್ದವರು ಮರುಕ್ಷಣ ಇನ್ನಿಲ್ಲ ಅನ್ನುವಂತಹ ಪರಿಸ್ಥಿತಿ ಯಾಕೆ ಆಗ್ತಾ ಇದೆ, ಏನಾಗ್ತಾ ಇದೆ ಅನ್ನುವಂತಹ ಗೊಂದಲಕ್ಕೆ ಹಾಸನದ ಜನತೆ ಒಳಗಾಗಿದ್ದಾರೆ. ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡು ಬಿಡೋಣ ಅಂತ ಮುಂದಾಗ್ತಿದ್ದಾರೆ. ಬಟ್ ಇಲ್ಲಿ ನೋಡಿ, ಆರೋಗ್ಯ ತಪಾಸಣೆ ಮಾಡಿ ಫಿಟ್ ಅಂಡ್ ಫೈನ್ ಆಗಿದ್ದಾರೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಹೇಳಿದ ವ್ಯಕ್ತಿಯೇ ಹೃದಯಾಘಾತಕ್ಕೆ ಬಲಿಯಾಗಿದ್ದಾರೆ. ಸರಣಿ ಹೃದಯಾಘಾತಕ್ಕೆ ಹಾಸನ ಜಿಲ್ಲೆ ಬೆಚ್ಚಿ ಬಿದ್ದಿದೆ. ಫಿಟ್ ಅಂಡ್ ಫೈನ್ ಆಗಿದ್ದವರಿಗೂ ಕೂಡ ಹೃದಯದ ಸಮಸ್ಯೆಗಳು ಇನ್ನಿಲ್ಲದಂತೆ ಕಾಡ್ತಾ ಇದೆ. ಮರಣೋತ್ತರ ಪರೀಕ್ಷೆ ವರದಿ ಹೇಳ್ತಾ ಇದೆ ಈಗ ಸಾವಿನ ಕರಾಳ ಸತ್ಯವನ್ನ. ಜೂನ್ 13ನೇ ತಾರೀಕು ಹೃದಯಾಘಾತಕ್ಕೆ ದೇವರಾಜ್ ಎಂಬುವರು ಸಾವನ್ನಪ್ಪಿದ್ದಾರೆ. ಈ ಮೊದಲು ಆರೋಗ್ಯ ತಪಾಸಣೆಯನ್ನ ಮಾಡಿದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ದೇವರಾಜ್ ಅವರ ಆರೋಗ್ಯ ರಿಪೋರ್ಟ್ ಬಂದಿದೆ. ಆದರೆ ದಿನನಿತ್ಯ ವಾಕಿಂಗ್ ಮಾಡ್ತಾರೆ, ಮನೆ ಊಟವನ್ನೇ ಸೇವನೆ ಮಾಡ್ತಾರೆ, ಯಾವ ಜಂಕ್ ಫುಡ್ ಮೊರೆ ಕೂಡ ಅವರು ಹೋಗಿರಲಿಲ್ಲ, ಇದೆಲ್ಲದರಿಂದ ದೂರ ಇದ್ರು. ಆದರೂ ಕೂಡ ಹಠಾತ್ ಹೃದಯಾಘಾತಕ್ಕೆ ದೇವರಾಜ್ ಅವರು ಬಲಿಯಾಗಿದ್ದಾರೆ. ಹೃದಯ ಸ್ತಂಭನ ಸಹಜ ಸಾವು ಅಂತ ಮರಣೋತ್ತರ ಪರೀಕ್ಷೆಯ ವರದಿ ಹೇಳ್ತಾ ಇದೆ. 43 ವರ್ಷದ ವ್ಯಕ್ತಿ ದೇವರಾಜ್ ಅವರು. ಅವರ ಆರೋಗ್ಯದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಇರಲಿಲ್ಲ. ಆದರೂ ಇತ್ತೀಚಿನ ಬೆಳವಣಿಗೆಗಳನ್ನ ಗಮನಿಸಿಕೊಂಡಾಗ ಒಂದು ಹೆಲ್ತ್ ಚೆಕಪ್ ಮಾಡಿಸೋಣ ಅಂತ ಹೋಗಿ ಚೆಕಪ್ ಕೂಡ ಮಾಡಿಸಿದ್ದಾರಂತೆ. ಅದರಲ್ಲಿ ರಿಪೋರ್ಟ್ ಎಲ್ಲವೂ ಕೂಡ ನಾರ್ಮಲ್ ಆಗಿದೆ, ಯಾವುದೇ ಸಮಸ್ಯೆ ಇಲ್ಲ ಅಂತ ಬಂದಿದೆ. ಹೀಗಿದ್ದಂತಹ ವ್ಯಕ್ತಿ ಹೃದಯಾಘಾತಕ್ಕೆ ಬಲಿಯಾಗ್ತಾರೆ ಅಂತಂದ್ರೆ ಆ ಕುಟುಂಬಕ್ಕೆ ಹೇಗಾಗಬೇಡ, ಇದನ್ನು ಹೇಗೆ ನೋಡ್ಕೋಬೇಕು? ಈಗ ವೈದ್ಯರು ಹೇಳ್ತಾರೆ, ಸ್ಟ್ರಿಕ್ಟ್ ಆಗಿ ನೀವು ವ್ಯಾಯಾಮಗಳ ಮೊರೆ ಹೋಗಿ, ಜಾಸ್ತಿ ಅಡಿಕ್ಷನ್ಗಳಿಗೆ ಬಲಿಯಾಗಬೇಡಿ, ಮತ್ತು ಫುಡ್ ವಿಷಯವಾಗಿ ಸ್ವಲ್ಪ ಶಿಸ್ತನ್ನು ಕಾಪಾಡ್ಕೊಳ್ಳಿ, ಇದೆಲ್ಲ ಹೀಗಿದ್ದು ನೋಡಿ. ಹಾಸನ ಜಿಲ್ಲೆಯಲ್ಲಿ ದಿನೇ ದಿನೇ ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿದೆ. ಇದುವರೆಗೂ ಕಳೆದ 1.5 ತಿಂಗಳಿನಲ್ಲಿ 31 ಮಂದಿ ಹೃದಯಾಘಾತದಿಂದ ಸಾವನ್ನಪ್ಪಿದರೆ ನಿಜಕ್ಕೂ ಇದು ಜಿಲ್ಲೆಯ ಜನರಲ್ಲಿ ಒಂದು ಆತಂಕಕ್ಕೆ ಎಡೆ ಮಾಡಿಕೊಟ್ಟಿದೆ. ಒಂದೆಡೆ ಸರ್ಕಾರ ಹಾಗೂ ಜಿಲ್ಲಾಧಿಕಾರಿಗಳು ಒಂದು ಸಭೆಯನ್ನು ನಡೆಸಿ 10 ದಿನದೊಳಗೆ ವರದಿಯನ್ನು ಕೊಡಬೇಕು ಅಂತ ಹೇಳಿ ಸೂಚನೆ ನೀಡಿದರೆ, ಹೀಗಾಗಿ ವೈದ್ಯರ ತಂಡ ಯಾರು ಮೃತಪಟ್ಟಿದ್ರು ಅವರೆಲ್ಲರ ಮನೆಗಳಿಗೂ ತೆರಳಿ ಅವರ ಕುಟುಂಬಸ್ಥರಿಂದ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ನಾವೀಗ ಜೂನ್ 13ರಂದು ಮೃತರಾಗಿದ್ದಂತಹ ದೇವರಾಜ್ ಅವರ ಮನೆಯಲ್ಲಿದ್ದೀವಿ. ಅವರ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬಂದಿದೆ. ಅದರಲ್ಲಿ ನ್ಯಾಚುರಲ್ ಡೆತ್ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಉಲ್ಲೇಖವನ್ನು ಮಾಡಿದರೆ, ಇವರು ವ್ಯವಸಾಯನ ಮಾಡ್ತಿದ್ರು, ಜೊತೆಗೆ ಬಿಸ್ನೆಸ್ಸನ್ನು ಮಾಡ್ತಿದ್ರು. ಈ ಹಾಸನ ತಾಲೂಕಿನ ಧೂಮ್ಗೆರೆ ಗ್ರಾಮದಲ್ಲಿ ಇವರು ಜಮೀನಿತ್ತು. ಪ್ರತಿನಿತ್ಯವೂ ಸಹ ಹೋಗಿ ಬರ್ತಿದ್ರು. 2 ಮಕ್ಕಳು ಸಹ ಇದ್ದರು. ಅವರು ತುಂಬ ಆರೋಗ್ಯವಾಗಿ ಹೆಲ್ತಿಯಾಗಿ ಇದ್ರು ಅಂತ ಹೇಳಿ ಕುಟುಂಬಸ್ಥರಿಗೆ ಆಗಲೇ ಮಾಹಿತಿ ನೀಡಿದ್ದಾರೆ. ಜೂನ್ 13ರಂದು ಅವರು ಜಮೀನಿಗೆ ತೆರಳಿ ವಾಪಸ್ ಬರ್ತಕ್ಕಂಥ ಸಂದರ್ಭದಲ್ಲಿ ಕಾರಿನಲ್ಲೇ ಹೃದಯಾಘಾತವಾಗಿ ಸಾವನ್ನಪ್ಪಿದ್ರು. ಅದಾದ ಬಳಿಕ ಅವರ ಕುಟುಂಬ ಈಗ ಒಂದು ರೀತಿ ಆಧಾರವಾದ ಸ್ತಂಭವನ್ನೇ ಕಳೆದುಕೊಂಡು ಸಂಕಷ್ಟದಲ್ಲಿ ಸಿಲುಕಿದ್ದಾರೆ. ಈಗ ಅವರ ಪತ್ನಿ ಸುಮಾ ನಮ್ಮ ಜೊತೆ ಇದ್ದಾರೆ, ಅವರನ್ನು ನಾವು ಮಾತಾಡ್ಸೋಣ. ಮೇಡಮ್ ಹೇಳಿ ಮೇಡಮ್, ನಿಮ್ಮ ಮನೆಯವರ ಆರೋಗ್ಯ ಪರಿಸ್ಥಿತಿ ಇತ್ತು, ಯಾವತ್ತು ಅವರು ಇಲ್ಲಿಂದ ಹೋದ್ರು ಮೇಡಮ್? ಬೆಳಿಗ್ಗೆ 13ನೇ ತಾರೀಕು ಬೆಳಿಗ್ಗೆ 9:30ಗೆ ಮನೆಯಿಂದ ಹೋದ್ರು ಸರ್. ಹೋಗಿ ಅಲ್ಲಿಂದ ಬರ್ಬೇಕಾದ್ರೆ 11:30ಗೆ ಫೋನ್ ಮಾಡಿದ್ರು, ಬರ್ತಾಯಿದ್ದೀನಿ ಊಟಕ್ಕೆ ಮುದ್ದೆ ಮಾಡು ಅಂತ. ಆಮೇಲೆ ಫೋನ್ ರಿಸೀವ್ ಮಾಡಿಲ್ಲ ಸರ್, ಫೋನು ಮಾಡಿಲ್ಲ. ಫೋನು ಎಷ್ಟು ಮಾಡಿದ್ರು ನಾವು ರಿಸೀವ್ ಮಾಡಿಲ್ಲ. ಕೊನೆಗೆ ಫೋನ್ ಹಿಂಗೆ ಮಾಡ್ತಾ ಇರ್ಬೇಕಾದ್ರೆ ಲಾಸ್ಟಿಗೆ ಸಂಜೆ ಪೊಲೀಸ್ನವರು ಹಿಂಗೆ ಕಾರಲ್ಲಿ ಹುಷಾರಿಲ್ಲ, ಬನ್ನಿ ಯಾರು ರಿಲೇಷನ್ ಕರ್ಕೊಂಡು ಅಂತ ಹೇಳಿದರು ಸರ್. ಅಲ್ಲಿ ಹೋಗಿ ನೋಡಿದಾಗ ಕೂತಿತ್ತು ಡ್ರೈವಿಂಗ್ ಸೀಟಲ್ಲೇ ಹಾರ್ಟ್ ಅಟ್ಯಾಕ್ ಆಗಿದೆ ಸರ್. ದೇವರಾಜ್ ಅವರು ಆರೋಗ್ಯ ಹೋಗಿದ್ರೆ ಹಾಸ್ಪಿಟ್ಲಿಗೆ ಯಾವಾಗಲಾದ್ರೂ ತೋರಿಸ್ಕೊಳ್ತಾರೆ, ಹೇಗೆ ಮೇಡಮ್? ಇಲ್ಲ ಸರ್, ಯಾವುದೇ ಪ್ರಾಬ್ಲಮ್ ಇರಲಿಲ್ಲ, ಹೆಲ್ತ್ ಬಗ್ಗೆ ಯಾವುದೇ ಏನು ಇರಲಿಲ್ಲ. ಅವ್ರಿಗೆ ಆರೋಗ್ಯ ಚೆಕಪ್ ಮಾಡಿಸ್ಕೊಳ್ಳೋರು ಯಾವಾಗಲೂ ಎಲ್ಲ ನಾರ್ಮಲ್ ಇತ್ತು ಸರ್. ಈಗ ಸ್ವಲ್ಪ ದಿನ ಹಿಂದೆ ಚೆಕ್ ಮಾಡಿಸಿದ್ರು, ಎಲ್ಲ ಹಾರ್ಟಿಂದ ಹಿಡಿದು ಬಾಡಿ ಚೆಕಪ್ ಮಾಡಿಸಿದ್ರು, ಎಲ್ಲ ನಾರ್ಮಲ್ ಇತ್ತು ಸರ್. ಯಾವುದೇ ಹೆಲ್ತ್ ಇಶ್ಯೂ ಇರಲಿಲ್ಲ ಅವರಿಗೆ. ನಿಮಗೆ ಅವರು ಹೊರಗಡೆ ಈ ಜಂಕ್ ಫುಡ್ಗಳು ತಿನ್ನೋದು ಅಥವಾ ನಾನ್ ವೆಜ್ ಜಾಸ್ತಿ ಯೂಸ್ ಮಾಡೋದು, ಇಲ್ಲ ಯಾವ್ದಾರ ಹ್ಯಾಬಿಟ್ಗಳು ಆ ಥರದ್ದು ಏನಾರು ಇರುತ್ತೆ ಮೇಡಮ್? ಇಲ್ಲ ಸರ್, ಯಾವುದು ಜಂಕ್ ಫುಡ್ ಯಾವುದು ತಿಂತಿರಲಿಲ್ಲ. ಔಟ್ ಸೈಡ್ ಏನೂ ತಿಂತಾ ಇರಲಿಲ್ಲ ಸರ್. ಮನೇಲೆ ಮುದ್ದೆ ತಿನ್ನೋರು, ರೈಸ್ ಐಟಮ್ ಕಮ್ಮಿನೇ ತಿನ್ನೋರು, ಹೆಲ್ತ್ ಬಗ್ಗೆ ತುಂಬ ಕೇರ್ ಮಾಡೋರು ಸರ್. ಈಗ ಅವರು ಬೆಳಗ್ಗೆ ಏನೋ ವಾಕಿಂಗು ಅಥವಾ ಸಂಜೆ ವಾಕಿಂಗ್ ಸರ್, ವಾಕ್ ಮಾಡೋರು, ಬೆಳಿಗ್ಗೆ ಎದ್ದು ವಾಕ್ ಮಾಡೋರು ಸರ್. ಈಗ ಈ ಕೊರೋನಾ ಬಂದಿತ್ತು ಆ ಸಂದರ್ಭದಲ್ಲಿ ಅವರು ಇಂಜೆಕ್ಷನ್ ತೊಗೊಂಡಿದ್ರೆ ಯಾವ್ದು ತೊಗೊಂಡಿದ್ರು ಮೇಡಮ್? ಕೋವಿಶೀಲ್ಡ್ ತಗೊಂಡಿದ್ರು ಸರ್, ವ್ಯಾಕ್ಸಿನ್ 2 ತಗೊಂಡಿದ್ರು ಸರ್, ಅಷ್ಟೇ. ಈಗ ಅವರು ಹೆಲ್ತಿ ಆಗಿದ್ರು, ಅವರ ತಂದೆ ತಾಯಿ ಅಥವಾ ಅವರ ಮನೆಯವ್ರಿಗೆ ಅಣ್ಣ ತಮ್ಮದಿರಿಗೆ ಯಾರಾದರೂ ಈ ಹೃದಯ ಸಂಬಂಧಿ ಕಾಯಿಲೆ ಅಥವಾ ಶುಗರ್ ಬಿ ಪಿ ಆ ಥರದ್ದು ಏನಾರ ಇತ್ತ ಮೇಡಮ್? ಇಲ್ಲ ಸರ್, ಯಾರಿಗೂ ಇಲ್ಲ. ಅವರು ಯಾರಿಗೂ ಇಲ್ಲ, ಎಲ್ಲ ಹೆಲ್ತಿಯಾಗೇ ಇದ್ದಾರೆ ಸರ್, ಯಾರಿಗೂ ಏನು ಪ್ರಾಬ್ಲಮ್ ಇಲ್ಲ. ಈಗ ನಿಮಗೆ ಪತಿ ಆಧಾರ ಈ ರೀತಿ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಿದೆ ಮೇಡಮ್?
ನಮ್ಮನೆಗೆ ಅವರೇ ಆಧಾರ ಆಗಿದ್ದು ಸರ್. ಮಕ್ಕಳು ತುಂಬ ಇಷ್ಟಪಡೋರು. ಮಕ್ಕಳು ಅಂದರೆ ತುಂಬ ಪ್ರಾಣ. 5 ನಿಮಿಷನೂ ಬಿಟ್ಟಿರ್ತಾ ಇರಲಿಲ್ಲ. ಮಕ್ಳಿಗೂ ಇದನ್ನು ತಡ್ಕೊಳಕ್ಕೆ ಆಗ್ತಾ ಇಲ್ಲ ಸರ್, ನಮಗೂ ತಡ್ಕೊಳಕ್ಕೆ ಆಗ್ತಿಲ್ಲ. ಹಿಂಗಾಗಿರೋದು ಸಡನ್ನಾಗಿ ಹಿಂಗಾಗಿರೋದು. ಒಂದಿನ ಯಾವತ್ತೂ ಹೆಲ್ತ್ ಇಶ್ಯೂ ಅಂತಲೇ ಹೇಳಿರ್ಲಿಲ್ಲ. ಒಂದಿನ ಯಾವತ್ತೂ ಹಾಸ್ಪಿಟ್ಲಿಗೆ ಹೋಗಿರ್ಲಿಲ್ಲ ಸರ್ ಹೆಲ್ತ್ ಇದಕ್ಕೋಸ್ಕರ. ಇದು ಹೃದಯಾಘಾತದಿಂದ ಮೃತಪಟ್ಟಂತಹ ದೇವರಾಜ್ ಅವರ ಕುಟುಂಬದ ಆಕ್ರಂದ. ಯಾಕೆಂದರೆ ಅವರು ಯಾವತ್ತೂ ಆಸ್ಪತ್ರೆಗೆ ಹೋದವರಲ್ಲ, ಅಷ್ಟೊಂದು ಆರೋಗ್ಯವಾಗಿದ್ದರು. ಪ್ರತಿನಿತ್ಯ ವಾಕ್ ಮಾಡೋರು, ಮನೆಯಲ್ಲೇ ಮುದ್ದೆ ಊಟವನ್ನು ಮಾಡೋರು. ಅಲ್ಲದೆ ಅವರು ಆರೋಗ್ಯದ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿ ಅವರು ಕೆಲವು ತಿಂಗಳನ್ನು ಆರೋಗ್ಯವನ್ನು ವಹಿಸಿ ಕೆಲವು ಆರೋಗ್ಯವನ್ನು ಪರೀಕ್ಷೆಯನ್ನು ಮಾಡಿಸ್ಕೊಳ್ತಾ ಇದ್ರು. ಆದರೆ ದಿಢೀರ್ ಹಾರ್ಟ್ ಅಟ್ಯಾಕ್ನಿಂದಾಗ ಅವರು ಜೂನ್ 13ರಂದು ಸಾವನ್ನಪ್ಪಿದರೆ ಅವರ ಇಡೀ ಕುಟುಂಬ ಈಗ ಕಣ್ಣೀರಿನಲ್ಲಿ ಕೈ ತೊಳೆಯುವಂಥ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನೊಂದೆಡೆ ಸರ್ಕಾರ ಹಾಗೂ ಜಿಲ್ಲಾಡಳಿತ ಹೃದಯಾಘಾತಕ್ಕೆ ನಿಖರವಾದ ಕಾರಣಗಳೇನು, ಆ ಹೃದಯಾಘಾತದಿಂದ ಸಾವು ತಪ್ಪಿಸಲಿಕ್ಕೆ ಎಲ್ಲ ರೀತಿಯ ಕ್ರಮಗಳಿಗನ್ನು ತೆಗೆದುಕೊಳ್ಳಲು ಮುಂದಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ ಹಾಸನ.